ಇವತ್ತೇನು ನಾವು ಒಗನೇಕಲ್ ಭಾಗದಲ್ಲಿದ್ದೀವಿ. ಇವತ್ತಿಲ್ಲಿ ಗೋಪಿನಾಥ ಗ್ರಾಮದ ಪಂಚಾಯತಿಗೆ ಸೇರಿರುವಂತಹ ಅನೇಕ ರೈತರು ತಮ್ಮ ಅಳಲುಗಳನ್ನು ನಮ್ಮ ಸಂಪರ್ಕ ಟಿವಿ ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ. ಮಾಲಿಕೋಟೆ ಗ್ರಾಮದ ಜನರ ಅಳಲುಗಳು ಏನಿದಾವೆ, ಅವರು ಏನೇನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಕೇಳೋಣ ಬನ್ನಿ ವೀಕ್ಷಕರೇ. ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ಒಗನೇಕಲ್ಲಲ್ಲಿ ಏನೇನು ಸಮಸ್ಯೆಗಳಿದೆ, ಏನೇನು ಸಮಸ್ಯೆಗಳ ತಾವು ಎದುರಿಸ್ತಾ ಇದೀರಿ ಅಂತ? ಕರೆಂಟ್ ಇಲ್ಲ, ಇಲ್ಲಿ ರೂಮ್ ವ್ಯವಸ್ಥೆ ಏನಿಲ್ಲ. ಸುಮಾರು ವರ್ಷ ಆಯ್ತು ಕರೆಂಟ್ ವ್ಯವಸ್ಥೆ ಇಲ್ಲ. ಟೂರಿಸ್ಟ್ ಅವ್ರು ಬಂದ್ರಲ್ಲಿ ಇಲ್ಲಿ ಯಾಲ್ಟ್ ಮಾಡಕ್ ಆಗಲ್ಲ. ತಮಿಳ್ನಾಡು ಸೈಡ್ ಎಲ್ಲ ಚೆನ್ನಾಗಿದೆ, ಇಲ್ಲಿ ಕರೆಂಟ್ ರೋಡ್ ವ್ಯವಸ್ಥೆ ಏನು ಇಲ್ಲ. ಸುಮಾರು ವರ್ಷ ಆಯ್ತು, ಒಂದು 50 ವರ್ಷ ಏನು ಕರೆಂಟು ನೀರುದು ರೂಮು ಎಲ್ಲ ಏನೂ ಇಲ್ಲ. ಪಟ್ಟ ಜಮೀನೆಲ್ಲ ಒತ್ತುವರಿ ಜಮೀನೇ ಇರೋದು. ಫಾರೆಸ್ಟ್ ಅವ್ರದ್ದು ಸುಮಾರು ಗಲಾಟೆ. ನೀವು ಇದನ್ನ ಸರ್ಕಾರ ಗಮನಕ್ಕೆ ತಂದಿಲ್ವಾ ಅಂತ? ನಾವು ಸುಮಾರು ಜನ ಹೋಗಿ ಎಲ್ಲ ಹೇಳಿದೀವಿ ಮೇಡಮ್, ಯಾರು ಬಂದಿಲ್ಲ. ಯಾವ ರೀತಿ ಅವರು ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂತ, ಯಾವ ರೀತಿ ನಿಮ್ಗೆ ಸ್ಪಂದಿಸ್ತಾ ಇದ್ದಾರೆ ಸರ್ಕಾರ ಆಗ್ಲಿ? ಹೋಗಿ ಅಲ್ಲಿ ಹೇಳಿದ್ರೆ ಇಲ್ಲಿ ಪೂರ ಫಾರೆಸ್ಟ್ ಕಾನೂನು ಇದೆ, ನಾವು ಬಿಡಕ್ ಆಗಲ್ಲ ಹಂಗಂದು ಹೇಳ್ತಾರೆ. ಇಲ್ಲಿ ಒಗನೇಕಲ್ಲಲ್ಲಿ ತೆಪ್ಪಗಳನ್ನ ಓಡಿಸ್ತೀರಿ, ಅನೇಕ ಜನರನ್ನ ಕರ್ಕೊಂಡೋಗಿ ನದಿನಲ್ಲಿ ಎಲ್ಲಾರು ಎಂಜಾಯ್ ಮಾಡಿಸಿ ಕರ್ಕೊಂಡ್ ಬರ್ತೀರಿ. ನಿಮ್ಮ ಜೀವನಕ್ಕೆ ಯಾವ ರೀತಿ ಸರ್ಕಾರ ಬದ್ಧವಾಗಿದೆ? ಏನಾದ್ರು ನಿಮ್ಗೆ ರಕ್ಷಣೆ ಕೊಟ್ಟಿದ್ಯಾ ಅಂತ? ಏನು ಕೊಟ್ಟಿಲ್ಲ ಮೇಡಮ್. ಇದು ಅಲ್ಲಿ ತಮಿಳ್ನಾಡು ಸೈಡ್ 1500 ರೂಪಾಯಿ ಮಾಡಿದ್ದಾರೆ ಬಿಲ್ಲು. ಫಾರೆಸ್ಟ್ ಇದು ಅದು ಒಂದು ಪಂಚಾಯತ್ ಕಂಟ್ರೋಲ್ ಮಾಡಿದ್ದಾರೆ 1500 ರೂಪಾಯಿ. ಇಲ್ಲಿ ಫಾರೆಸ್ಟ್ ಕಂಟ್ರೋಲ್ 800 ರೂಪಾಯಿ ಮಾಡಿದ್ದಾರೆ ಬೋಟ್ಗೆ. ನಾವು ಸುಮಾರು ಸತಿ ಹೋಗಿ ಹೋರಾಟ ಮಾಡಿದ್ವಿ, ಇದನ್ನು ಬಂದಿಲ್ಲ, ಕೊಟ್ಟಿಲ್ಲ ದುಡ್ಡು. ಏನ್ ಹೇಳ್ತಾರೆ ಅಂತ? ಅದ ಇವಾಗ ರೆಡಿ ಮಾಡಿ ಕೊಡ್ತೀವಿ, ಜಾಸ್ತಿ ಮಾಡ್ತೀವಿ ಹಂಗಂಗೆ ಹೇಳ್ತಾರೆ, ಅಷ್ಟೇ ಮಾಡಿಲ್ಲ. ಹಿರಿಯರಿದ್ದಾರೆ, ಹಿರಿಯರನ್ನ ಮಾತಾಡಿಸ್ತಾ ಹೋಗೋಣ. ಇಲ್ಲಿ ನಿಮ್ಮ ತೆಪ್ಪ ಓಡಿಸೋರು ಸುಮಾರು ಜನ ಹೇಳಿದ್ರು ಅನೇಕ ವರ್ಷಗಳಿಂದ ವಿದ್ಯುತ್ ಸೌಲಭ್ಯ ಇಲ್ಲ ಅಂತ. ಯಾಕೆ ವಿದ್ಯುತ್ ಸೌಲಭ್ಯನ ಕೊಟ್ಟಿಲ್ಲ? ಯಾಕೆ ಸರ್ಕಾರ ನಿಮ್ಮನ್ನ ಗಮನಕ್ಕೆ ತಗೊಳ್ತಾ ಇಲ್ಲ ಅಂತ? ಇಲ್ಲಿ ಏನು ಸಹ ನಾವು ಒಂದು ಬೆಳಗ್ಗೆ ಬರ್ತೀವಿ 9 ಗಂಟೆಗೆ ಬಂದು ಇಲ್ಲಿ ತೆಪ್ಪ ಓಡಿಸಿ ಬರ್ತೀವಿ. ಬಂದರೆ 800 ರೂಪಾಯಿ ಕೊಡ್ತಾರೆ ಅವರು ಪಾರ್ಟಿಗೆ, 200 ರೂಪಾಯಿ ಫಾರೆಸ್ಟ್ನವ್ರಿಗೆ ಹೋಗ್ಬಿಡ್ತಾರೆ, 600 ರೂಪಾಯಿ ನಮ್ಗೆ ಸಿಗ್ತಾರೆ. 600 ರೂಪಾಯಿ ನಾನು ಇಲ್ಲಿ ಇರೋರು 300 ಜನ ಇರ್ತೀವಿ. 300 ಜನಕ್ಕೆ 600 ರೂಪಾಯಿ ಡಿವೈಡ್ ಮಾಡಿದ್ರೆ ಒಂದು ಜನಕ್ಕೆ ಒಂದು 50 ರೂಪಾಯಿ 100 ರೂಪಾಯಿ ಬರ್ತದೆ. ಅಷ್ಟೇ ನಾವು ಜೀವನ ಮಾಡೋದು. ಹಾಗೆ ಇಲ್ಲಿ ವಿದ್ಯುತ್ ಇಲ್ಲ ಅಂತ ಹೇಳಿದ್ರು, ಯಾಕೆ ವಿದ್ಯುತ್ ಸೌಲಭ್ಯನ ಕೊಡ್ತಾ ಇಲ್ಲ ಅಂತ? ಅವ್ರು ಫಾರೆಸ್ಟ್ನವ್ರು ಹೇಳ್ತಾರೆ ಈಗ ಕೊಡ್ತೀನಿ, ನಾಳೆ ಕೊಡ್ತೀನಿ. ಲೈಫ್ ಜಾಕೆಟ್ ಇದ್ರೆ ಒಂದು 100 ಜಾಕೆಟ್ ಇದೆ, ಅವ್ರು ಫಾರೆಸ್ಟ್ನವರೇ ಕೊಡ್ತಾರೆ. ಒಂದು 200 ಜನ ಬಂದುಬಿಟ್ರೆ ಜಾಕೆಟ್ ಸಿಗ್ತಲ್ಲ, ಬೇರೆ ಅದೇ ಶಿಫ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದೇ ಇದೆಲ್ಲ ಸಲ ಮಾಡ್ತಾರೆ ಸರ್. ನಮ್ಮ 200 ರೂಪಾಯಿ ಕೊಡ್ತಾರಲ್ಲ, ಅದು ಡೆವಲಪ್ ಮಾಡಿದ್ವಿ. ಹಿಂಗೆ ನಮಗೆ ಏನು ಡೆವಲಪ್ ಮಾಡಿ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಹೇಗಿದೆ ಅಂತ? ಕುಡಿಯೋ ನೀರೆಲ್ಲ ನಮ್ಗೆ ಏನು ವ್ಯವಸ್ಥೆ ಇಲ್ಲ ಸರ್. ಇಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳನ್ನ ಎದುರಿಸ್ತಾ ಇದ್ದೀರಿ ಅಂತ ನಿಮ್ಮ ಸಹಪಾಠಿಗಳು ತುಂಬಾ ಜನ ಹೇಳ್ತಾ ಇದ್ದಾರೆ. ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅಂದ್ರೆ ಎಷ್ಟು ಕಿಲೋಮೀಟರ್ಗಳ ಕಾಲ ನಿಮ್ಮ ಮಕ್ಕಳು ಶಾಲೆಗೆ ಹೋಗಿ ಬರಬೇಕು? ವಿದ್ಯಾಭ್ಯಾಸದ ಕೊರತೆಯಿಂದ ಹೇಗೆ ಮಕ್ಕಳು ಬರಳ್ತಾ ಇದ್ದಾರೆ ಅಂತ? ಮಕ್ಕಳು ಓದ್ಬೇಕಂದ್ರ ಗೋಪಿನಾಥ ಹೋಗ್ಬೇಕು, 16 ಕಿಲೋಮೀಟರ್ ಬರುತ್ತೆ ಮೇಡಮ್. ಇಲ್ಲಿಂದ ಆಲಂಬಾಡಿಯಿಂದ ಮಾರ್ಗೋತಾಯಿ, ಜಂಬುರ್ತಪಟ್ಟಿ, ಅಪಕಾಮಟ್ಟಿ ಇದು ಎಲ್ಲ ಹೋಗಿ ಗೋಪಿನಾಥ ಹತ್ರ ಹೋಗ್ಬೇಕು. ಅದಕ್ಕೆ ಮೇಲೆ 10ನೇ ಕ್ಲಾಸ್ಗೆ ಮೇಲೆ ಬೇಕಂದ್ರ ಕೊಳ್ಳೇಗಾಲ ಹೋಗ್ಬೇಕು. ವಸತಿ ಏನೂ ಇಲ್ಲ, ದೊಡ್ಡ ಸ್ಕೂಲ್ ಇಲ್ಲ, ಚಿಕ್ಕತ್ತ ಇರೋದು. ಅದನ್ನಾಲಂದು ನಮ್ಮ ಊರಿಗೆ ಬಂದು ಕರೆಂಟ್ ಇಲ್ಲ, ಮಕ್ಕಳು ಓದೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ದೀಪ ಹಾಕ್ಕೊಂಡು ನಾವು ಮಕ್ಕಳು ಓದಿದ್ದಾರೆ. ಅದಕ್ಕೆ ಅವ್ರಿಗೂ ಕರೆಂಟ್ ಇಲ್ಲ ಅಂದ್ರೆ ನಾವು ಒಂದು ನಮ್ಮ ತಾತ ಕಾಲத்துல ಇಂದು ನಮ್ಮ ಅಪ್ಪ ಅವ್ರ ಕಾಲತ್ತಲಿಂದೇ ನಾವು ಇನ್ನೂ ನಮ್ಮ ಕಾಲತ್ತಲಿಂದ 3 ಇದಾಗತ್ತೆ, ನಮ್ಗೆ ಕರೆಂಟೇ ಬಂದಿಲ್ಲ. ಅದನ್ನೆಲ್ಲ ನಮ್ಮ ಮಕ್ಕಳು ಓದಿಬೇಕಂದ್ರೆ ತುಂಬಾ ಕಷ್ಟ ಆಗತ್ತೆ. ನಾವು ಕೊಳ್ಳೇಗಾಲ ಕಳ್ಸಿಕೊಡ್ಬೇಕು, ಇಲ್ಲಾಂದ್ರೆ ಆನೂರು ಕಳ್ಸಿಕೊಡ್ಬೇಕು, ಗೋಪಿನಾಥ ಕಳ್ಸಿಕೊಡ್ಬೇಕು. ನಮಗೆ ಬಸ್ ವಸತಿ ಸ್ವಲ್ಪ ಕಮ್ಮಿ ಆಗತ್ತೆ, ಜಾಸ್ತಿ ಬಂದಿಲ್ಲ. ಅದು 2 ಬಸ್ಸು ಬರುತ್ತೆ, ಕಾಲೇಲಿ 1 ಬಸ್ಸು, ನೈಟ್ 1 ಬಸ್ಸು ಹೋಗ್ಬಿಡುತ್ತೆ. ಅದಕ್ಕೆ ಮೇಲೆ ಬೇರೆ ಗಾಡಿ ಇಲ್ಲ. ನಾವು ಏನೋ ಒಂದು ಕಷ್ಟ ಎಲ್ಲ ಹೋಗ್ಬೇಕಂದ್ರ ನಾವು ಅನೂರೇ ಹೋಗ್ಬೇಕು ಸರ್. ರೈತರು ಅಂದ್ರೇನೆ ಎಲ್ಲಾನು ಹೋರಾಟ ಮಾಡೇ ಪಡಿಬೇಕು ಅಂತ ಇಲ್ಲಿನ ಸ್ಥಳೀಕರು ಹೇಳ್ತಾ ಇದ್ದಾರೆ. ಇಲ್ಲಿ ವಿದ್ಯುತ್ ಸೌಕರ್ಯ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂತ. ನೀವು ಆಲ್ರೆಡಿ ಬೆಂಗಳೂರಿಗೆ ಪಾದಯಾತ್ರೆ ಬಂದಿದ್ರಿ, ಹನ್ನೂರು ಗ್ರಾಮದಿಂದ ಪಾದಯಾತ್ರೆ ಬಂದಿದ್ರಿ. ಸರ್ಕಾರ ಇದನ್ನ ಘೋಷಣೆ ಮಾಡಿದೆ, ಯಾವ ರೀತಿ ಕ್ರಮಗಳನ್ನ ತಗೊಂಡಿದೆ, ಯಾವ ರೀತಿ ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತ ಒಬ್ಬ ರೈತರಾಗಿ ನೀವು ಏನ್ ಹೇಳ್ತೀರಿ ಅಂತ? ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲೆ ಗಡಿ ಭಾಗ ಆಗ್ತಕ್ಕಂಥ ಒಗೇನಕಲ್ಲು. ಈ ಒಗೇನಕಲ್ಲಲ್ಲಿ ಗೋಪಿನಾಥ ಗ್ರಾಮ ಪಂಚಾಯತಿ ಸೇರಿದ ಸುಮಾರು 7 ಗ್ರಾಮಗಳಿವೆ. ಅರ್ಪಂಗಪಟ್ಟಿ, ಮಾರಿಕೊಂಬೆ, ಆಲಂಬಾಡಿ, ಜಂಬುಕಪಟ್ಟಿ, ಮಾರುಕೊಟ್ಟಾಯಿ, ಪೂಂಗೋಂಬು,
ಆತೂರು ಅಂತ ಈ ಗೋಪಿನಾಥ ಗ್ರಾಮಕ್ಕೆ ಇಷ್ಟು ಒಂದು ಗ್ರಾಮಗಳು ಸೇರಿವೆ. ಇದು ಶ್ರೀ ಮಲೆಮಹದೇಶ್ವರನ ಬೆಟ್ಟವನ್ನು ದೇವಸ್ಥಾನವನ್ನು ಕಟ್ಟಿದವರು ಇಲ್ಲಿ ಆಲಂಬಳ್ಳಿಗೆ ಜುಂಜೇಗೌಡರು ಅಂತ ಇಡೀ ಇತಿಹಾಸವನ್ನೇ ಸೃಷ್ಟಿದ್ದು. ಆವಾಗಿಂದ ಇದು ಹೊಗೇನಕಲ್ ಅನ್ನೋದು ಗೋಪಿನಾಥ ಗ್ರಾಮ ಅನ್ನೋದು ಆಲಂಬಳ್ಳಿ ಅನ್ನೋದು ಎಲ್ಲರಿಗೂ ತಕ್ಕಂಥ ಇದು ಇಡೀ ಇತಿಹಾಸದಲ್ಲಿ ಇದು ದಾಖಲಾಗಿದೆ. ಇಂಥ ಒಂದು ಗ್ರಾಮಕ್ಕೆ 1947ರಲ್ಲಿ ಆಗಸ್ಟ್ 15 ನಮಗೆ ಸ್ವತಂತ್ರ ಸಿಕ್ಕಿದ ನಂತರ ಈಗ 79 ವರ್ಷಗಳಾಗಿದೆ. ಇನ್ನೂ ಕೂಡ ಇಲ್ಲಿ ಜನಗಳಿಗೆ ಸರಿಯಾದ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ನಾವು ಹಲವಾರು ಬಾರಿ ಹೋರಾಟವನ್ನು ಮಾಡಿದ್ದೀವಿ. ವಿದ್ಯುತ್ ಶಕ್ತಿ, ಕುಡಿಯುವ ನೀರು, ಮತ್ತೆ ಇಲ್ಲಿ ಫಾರೆಸ್ಟ್ ಅಂತಕ್ಕಂಥ ಜಮೀನಿನ ಆಕ್ರಮ ಸಕ್ರಮ ಮಾಡತಕ್ಕಂಥದ್ದು, ಇದ್ರ ಬಗ್ಗೆ ಹಲವು ಬಾರಿ ನಾವು ಹೋರಾಟ ಮಾಡಿ ಜಿಲ್ಲಾ ಕಚೇರಿ ಕೂಡ ಸಹ ಹೋರಾಟ ಮಾಡಿದ್ದೀವಿ. ಮತ್ತು ಪಾದಯಾತ್ರೆ ಮಾಡಿದ್ರು ಕೂಡ 2 ಅಂಶವನ್ನು ನಾವು ಇಟ್ಕೊಂಡು ನಾವು ಪಾದಯಾತ್ರೆ ಮಾಡಿದ್ದೀವಿ. ಒಂದು ಅಣೂರು ಭಾಗಕ್ಕೆ ಏತ ನೀರಾವರಿ, ಒಂದು ಗೋಪಿನಾಥ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡ್ಬೇಕಂತ ಹೇಳೋ 2 ಬೇಡಿಕೆಗಳನ್ನು ಇಟ್ಟು ನಾವು ಹೋರಾಟವನ್ನು ಮಾಡಿದ್ದೀವಿ. ಆವಾಗ 2 ಹೋದಲ್ಲಿ 490 ಕೋಟಿ ಹಣ ಬಿಡುಗಡೆ ಬಜೆಟ್ನಲ್ಲಿ ಮಂಡನೆಯಾಗಿದೆ. ಇನ್ನು ಹಣ ಬಿಡುಗಡೆ ಆಗಿಲ್ಲ. ಮತ್ತು ಮೂಲಭೂತ ಸೌಕರ್ಯಗಳು ಇನ್ನೂ ನಾವು CM ಅನ್ನು ನೋಡಬೇಕಾದ ಇನ್ನೂ ಬಂದಿಲ್ಲ. ನಾವು ಅವರಿಗೆ ಮನವಿ ಕೊಟ್ಟಿದ್ದೀವಿ, ದಾಖಲೆಯನ್ನು ಮಾಡಿದ್ದೀವಿ. ಈ ಒಂದು ಗ್ರಾಮದಲ್ಲಿ ಕುಗ್ರಾಮವಾಗಿರೋದ್ರಿಂದ ಜನಗಳಿಗೆ ಇನ್ನೂ ತುಂಬ ಕಷ್ಟದಲ್ಲಿದ್ದಾರೆ. ಇನ್ನು ಅವರಿಗೆ ಏನು ಈ ಪ್ರಪಂಚದಲ್ಲಿ ಏನು ಅನ್ನೋದು ಗೊತ್ತಾಯ್ತಲ್ಲ ಪಾಪ. ಸುತ್ತಲೂ ಕಾಡಿದೆ, ಮಧ್ಯದಲ್ಲಿ ಊರಿದೆ, ಆನೆಗಳಾಗಲಿ, ಹಂದಿಗಳಾಗಲಿ, ಚಿರತೆಗಳಾಗಲಿ. ಈಗ ಮೊನ್ನೆ ಕಳೆದ ಬಾರಿ ಒಂದು ಮಗುವನ್ನು 10 ವರ್ಷದ ಮಗುವನ್ನು ಚಿರತೆಯನ್ನು ದಾಳಿ ಮಾಡಿರ್ತದೆ ಇಲ್ಲಿ ಇಂಡಿಗಿನತದಲ್ಲಿ. ಈ ರೀತಿಯಾದ ಈಗ ಜನಗಳನ್ನ ದಾಳಿ ಮಾಡತಕ್ಕಂಥ ಪ್ರಾಣಿಗಳಾಗ್ಬಿಟ್ಟದೆ. ಮೊದಲು ದನಗಳನ್ನ ಪ್ರಾಣಿಗಳು ತಿಂತಿತ್ತು, ಈಗ ಜನಗಳನ್ನ ತಿನ್ನುವ ಒಂದು ಕಾಲ ಬಂದಿದೆ. ಆದ್ದರಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಹೇಳ್ತಂದ್ರೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಗೋಪಿನಾಥ ಗ್ರಾಮಗಳೇ ಆಗಲಿ ಅಥವಾ ನಮ್ಮ ಆಲಂಬಾಡಿ ಗ್ರಾಮಗಳಾಗಲಿ ಅವರಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಡಿದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ CM ಅವರಿಗೆ ನಾವು ಈಗ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಅದು ಅಲ್ಲದೆ ಇಲ್ಲಿ ಬಸ್ ವ್ಯವಸ್ಥೆ ಕೂಡ ಇಲ್ಲ. ನಿಮಗೆ ತಿಳಿದ ಮಟ್ಟಿಗೆ ಒಂದೇ ಒಂದು ಬಸ್ ಬರುತ್ತದೆ. ಸರಿಯಾದ ರೀತಿ ಆಸ್ಪತ್ರೆಗಳಿಲ್ಲ, ಸರಿಯಾದ ರೀತಿ ರಸ್ತೆಗಳಿಲ್ಲ, ಕುಡಿಯತಕ್ಕಂಥ ಈಗ ಜೆ ಲೈನನ್ನು ಮಾಡಿದ್ದಾರೆ, ಪೈಪ್ ಹಾಕ್ಬಿಟ್ಟು. ಮತ್ತು ಪೈಪನ್ನು ಇನ್ನೂ ಸರಿಯಾಗಿ ರೀತಿಯಾಗಿಲ್ಲ. ಕರೆಂಟ್ ಬಂದು ನಾವು ಹೋರಾಟ ಮಾಡಿದಾಗ ಫಾರೆಸ್ಟ್ನವ್ರು ಬಿಡಲ್ಲ ಅಂತ ಹೇಳ್ತಾರೆ. ಫಾರೆಸ್ಟ್ನವ್ರು ಕೇಳಿದ್ರೆ ಎಲ್ಲ ಕೈ ಬೇರೆ ಬರಲ್ಲ ಅಂತ ಹೇಳ್ತಾರೆ. ಅವರಿಬ್ಬರು ನಡುವೆ ವಾಗ್ವಾದ ಮಾಡಿದಾಗ ಅವ್ರು ಇನ್ನೂ ಸರಿಯಾಗಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಸರಿಯಾದ ಉತ್ತರ ಬಂದಿಲ್ಲ ನಮಗೆ. ಆದ್ದರಿಂದ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿಕೊಂಡು ನಮ್ಮ ಗೋಪಿನಾಥ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಡ್ಬೇಕೆಂದು ನಾನು ಕೇಳ್ಕೊಳ್ತೇನೆ. ದೋಣಿ ಸಾಗಲಿ ಮುಂದೆ ಹೋಗ್ಬೋದು ನಮ್ಮ ಜೀವನ ಅಂತ ಇಲ್ಲಿನ ಎಷ್ಟೋ ಜನ ರೈತರಾಗಿರ್ಬೋದು, ತೆಪ್ಪನಿಡ್ಸೋರಾಗಿರ್ಬೋದು, ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದಾರೆ. 3 ತಲೆಮಾರುಗಳಿಂದ ಬರೀ ದೋಣಿ ಓಡಿಸ್ಕೊಂಡೇ ಇವ್ರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇವರ ಜೀವನಕ್ಕೆ ಯಾವ ರೀತಿ ನಮ್ಮ ಮುಂದಿನ ಮಕ್ಕಳು ಅಧಿಕಾರಿಗಳಾಗ್ತಾರ, ಇಲ್ಲ ತೆಪ್ಪ ಓಡಿಸ್ಕೊಂಡು ಹೋಗ್ತಾರ ಅನ್ನೋದೇ ಇವರ ಒಂದು ಕೊರತೆ ಆಗಿಬಿಟ್ಟಿದೆ. ನಮ್ಮ ಜೀವನ ಏನೋ ಬರೀ ತೆಪ್ಪ ಓಡಿಸ್ಕೊಂಡೇ ಆಗಿದ್ದಾಯಿತು. ನಮ್ಮ ಮಕ್ಕಳಾದ್ರೂ ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರಿಗಳಾಗಲಿ, ನಮಗೆ ಮೂಲಭೂತ ಸೌಕರ್ಯಗಳು ದೊರಕಲಿ ಅಂತ ಇಲ್ಲ ರೈತರು ತುಂಬ ಮನಬಿಚ್ಚಿ ಮಾತಾಡಿ ದುಃಖ ದುಮ್ಮಾನಗಳು ಏನಿದ್ದಾವೆ ಅದನ್ನೆಲ್ಲ ವ್ಯಕ್ತಪಡಿಸಿದ್ದಾರೆ.